ವ್ಯಕ್ತಿ ಯಾವ್ದ್ರ ಮೇಲೆ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಅವನಿಗೆ ಕೊಡುವಂತ ಟ್ರೀಟ್ಮೆಂಟ್ ಮೇಲೆ. ಸೊ ಇಲ್ಲಿ ಯಾವುದೇ ತರಹದ ಕ್ಷೇತ್ರದಲ್ಲಿ ಸಂಬಂಧ ಇಲ್ಲ, ಅದು ಫಾರ್ಮುಲಾಸ್ ಏನಿದೆ ಆ ಒಂದು ಟ್ರೀಟ್ಮೆಂಟ್ ಗೆ ಬೇಕಾಗಿರುವಂತ ಫಾರ್ಮುಲಾ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ಬಹುದು. ಸೊ ಇಫ್ ಯು ವಾಂಟ್ ಟಾಕ್ ಅಬೌಟ್ ದ ಆರ್ಗಾನಿಕ್ ಫಾರ್ಮಿಂಗ್, ದೇರ್ ಆರ್ ಸೋ ಮೆನಿ ಸೆಗ್ಮೆಂಟ್ಸ್ ಇನ್ ದಟ್ ಅಗ್ರಿಕಲ್ಚರ್ ಫಾರ್ಮಿಂಗ್. ಅದರಲ್ಲಿ ಬಹಳಷ್ಟು ರೇಂಜ್ನ ಉತ್ಪನ್ನಗಳು ನಮ್ಮ ಹತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಿಮ್ರಿಚ್, ಬಯೋ95, ಶೇತ್, ಇಂಟ್ಯಾಕ್ಟ್, ರ್ಯಾಪ್ ಅಪ್ ಅಂಡ್ ಅನಿಮಲ್ ಕೇರ್. ಸೊ ಎಲ್ಲ ಸೆಗ್ಮೆಂಟ್ ಗಳು ನಮ್ಮ ಅಗ್ರಿಕಲ್ಚರ್ ಗೆ ಸಂಬಂಧಪಟ್ಟಿರುವಂತಹ ಸೆಗ್ಮೆಂಟ್ ಇದೆ ಅಂತ ನಾವು ಹೇಳ್ಬಹುದು. ಸೊ ಅದ್ರಲ್ಲಿ ನಾವು ಸ್ಟಿಮ್ರಿಚ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ ಸ್ಟಿಮ್ರಿಚ್? ಸ್ಟಿಮ್ರಿಚ್ ಎನ್ನುವಂತ ಒಂದು ಪ್ರಾಡಕ್ಟ್ ಏನಿದೆ, ಈ ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಇದು ನಮ್ಮ ಒಂದು ಸಾವಯವ ಕ್ಷೇತ್ರದ ನೆಟ್ಸರ್ಫ್ ನ ಫಸ್ಟ್ ಪ್ರಾಡಕ್ಟ್ ಇದೆ ಅಂತ ನಾವು ಹೇಳ್ಬಹುದು. ನೆಟ್ಸರ್ಫ್ ನಲ್ಲಿ ನಾವು ತಂದಿರುವಂತಹ ಒಂದು ನಮ್ಮ ಕ್ಷೇತ್ರದ ಪ್ರಥಮ ಪ್ರಾಡಕ್ಟ್ ಅಂತ ನಾವು ಹೇಳ್ಬಹುದು. ಈ ಪ್ರಾಡಕ್ಟ್ ನ ಮುಖಾಂತರ ನಮ್ಮ ನೆಟ್ಸರ್ಫ್ ನ ಅಗ್ರಿಕಲ್ಚರ್ ರೇಂಜ್ ಸ್ಟಾರ್ಟ್ ಆಗುತ್ತೆ. ಏನಿದೆ ಪ್ರಾಡಕ್ಟ್ ನಲ್ಲಿ ಅಂತಂದ್ರೆ, ಬಯೋಫಿಟ್ ಸ್ಟಿಮ್ರಿಚ್ ಬೆಳೆಯ ಎಲ್ಲಾ ಹಂತಗಳಲ್ಲಿ ಬೆಳೆಗಳ ಒಂದು ಅಭಿವೃದ್ಧಿ ಮಾಡಲು ಸಹಕರಿಸುತ್ತದೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಹಂತದಲ್ಲೂ ನಾವು ಈ ಉತ್ಪನ್ನವನ್ನ ಯೂಸ್ ಮಾಡಬಹುದು. ಅಂಡ್ ಇದಕ್ಕೆ ಯಾವುದೇ ತರಹದ ಇದೇ ಬೆಳೆ ಮೇಲೆ ಯೂಸ್ ಮಾಡಬೇಕು, ಅದರ ಸಲಕ್ಕೆ ಯೂಸ್ ಮಾಡಬೇಕು ಏನು ಕಂಪಲ್ಷನ್ ಇಲ್ಲ. ವಿ ಕ್ಯಾನ್ ಯೂಸ್ ಫಾರ್ ಎನಿ ಕ್ರಾಪ್. ಇದರಿಂದ ಏನಾಗುತ್ತೆ, ಬೆಳೆಯ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ, ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡುತ್ತೆ. ಬೆಳೆ ಇಳುವರಿಯನ್ನ 25ರಿಂದ 40% ಅಷ್ಟು ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಈಲ್ಡ್ ಬರ್ತಾ ಇದೆ ನಿಮ್ಮ ಕ್ರಾಪ್, ಎಕ್ಸಿಸ್ಟಿಂಗ್ ಕ್ರಾಪ್ ಮೇಲೆ ವಿತೌಟ್ ಯೂಸಿಂಗ್ ನೆಟ್ಸರ್ಫ್ ಪ್ರಾಡಕ್ಟ್ಸ್, ಅದಕ್ಕಿಂತಲೂ 25ರಿಂದ 40% ಎಕ್ಸ್ಟ್ರಾ ಈಲ್ಡ್ ಕೊಡುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ನೆಟ್ಸರ್ಫ್ ಉತ್ಪನ್ನಗಳಿಗೆ ಧಾರವಾಡ ಯೂನಿವರ್ಸಿಟಿಯಿಂದ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸರ್ಟಿಫೈಡ್ ಕೂಡ ಆಗಿದೆ. ಜೈವಿಕ ಪ್ರಮಾಣ ಪತ್ರವನ್ನು ಕೂಡ ನಮ್ಮ ಪ್ರಾಡಕ್ಟ್ ಗಳಿಗೆ ಸಿಕ್ಕಿದೆ. ಇದು ಯಾವ ತರ ಯೂಸ್ ಮಾಡಬೇಕಂದ್ರೆ, ಪ್ರತಿ ಲೀಟರ್ ನೀರಿನಲ್ಲಿ 1 ಲೀಟರ್ ನೀರಿನಲ್ಲಿ 1 ಮಿಲಿ ಸ್ಟಿಮ್ ಅನ್ನು ಹಾಕಿ ಯೂಸ್ ಮಾಡಿದ್ರೆ 100% ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ನಮ್ಮ ಹತ್ರ ಇನ್ನೊಂದಿದೆ, ದಟ್ ಇಸ್ ಬಯೋ95. ಬಯೋ95 ಏನಿದೆ ಅಂತಂದ್ರೆ ಇದು ಒಂದು ಮಿಕ್ಸರ್ ಹಾಗೂ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಇದು ಮಿಶ್ರಣವಾಗಿ ಕೆಲಸ ಮಾಡುತ್ತೆ ಮತ್ತು ಸಿಂಪಡಣೆಯಾಗೂ ಕೂಡ, ಸ್ಪ್ರೇನು ಕೂಡ ಇದನ್ನ ಮಾಡಬಹುದು, ಇದು ನಾವು ಮಿಕ್ಸ್ ಕೂಡ ಮಾಡಬಹುದು ಎಲ್ಲಾ ರೀತಿಯಲ್ಲಿ. ಅಂದ್ರೆ ಇದು ಪ್ರಾಡಕ್ಟ್ ಏನಿದೆ ಅಂತಂದ್ರೆ ಒಂಥರ ಟಾನಿಕ್ ಇದ್ದಂಗಿದೆ. ಜಸ್ಟ್ ಒಂದ್ ಸಾರಿ 2-3 ಡ್ರಾಪ್ ಹಾಕಿದಾಗ ಇದು ಎಲ್ಲಾ ಭಾಗದಲ್ಲಿ ಸ್ಪ್ರೆಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೀರಿನ ಮುಖಾಂತರ ಬಿಡ್ತಾ ಇದ್ದೀರಾ, ಮೇಲ್ಗಡೆ ನೀರು ಕೊಡ್ತಾ ಇದ್ದೀರಾ, ಅದರಲ್ಲಿ ನೀರಿನ ಮುಖಾಂತರ ಹಾಕ್ತಾ ಇದ್ದೀರಾ, ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಸ್ಪ್ರೆಡ್ ಆಗುತ್ತೆ. ನೀರಲ್ಲಿ ಸ್ಪ್ರೆಡ್ ಆಗಿ ನಿಮ್ಮ ಒಂದು ಬೆಳೆಯ ಎಲ್ಲಾ ಭಾಗ ತನಕ ಹರಡ್ಕೊಂಡು ಕೆಲಸ ಮಾಡುತ್ತೆ. ನೋಡಿ, ಬೆಳೆ ಇಳುವರಿನ ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಬೆಳೆಯ ಎಲ್ಲಾ ಭಾಗಗಳಲ್ಲಿ ಹರಡುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ. ಅಂಡ್ ಬೆಳೆಗಳಿಗೆ ಸ್ಟಿಕ್ ಆಗಿರುತ್ತೆ. ಅಂಡ್ ಸಿಂಪಡಣೆ ಮೇಲೆ ನೀವು ಖರ್ಚು ಮಾಡ್ತಾ ಇದ್ದೀರಾ, ಅದಕ್ಕಿಂತಲೂ 30% ಕಡಿಮೆ ಖರ್ಚಿನಲ್ಲಿ ನೀವು ಈ ಒಂದು ಉತ್ಪನ್ನವನ್ನ ಯೂಸ್ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಸ್ಟಿಮ್ರಿಚ್ ಏನಾಗ್ತಾ ಇದೆ, 25ರಿಂದ 40% ಎಕ್ಸ್ಟ್ರಾ ಈಲ್ಡ್ ಬರ್ತಾ ಇದೆ. ಇದು ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ, 30% ಕಡಿಮೆ ಖರ್ಚು ಸಿಗ್ತಾ ಇದೆ. ಅಂದ್ರೆ ನೋಡಿ ಡಿಫರೆನ್ಸ್ ಆಗಿದೆ. ಜೊತೆಗೇನೆ ಬೆಳೆಗಳನ್ನ ತುಂಬಾ ಗ್ರೀನ್ ಆಗಿ ಇಡಲು ಕೆಲಸ ಮಾಡುತ್ತದೆ. ಬೆಳೆಗಳು ತುಂಬಾ ಚೆನ್ನಾಗಿ ಹಾಗೂ ಅದರ ಹೂ, ಕಾಯಿ, ಹಣ್ಣು ತುಂಬಾ ಚೆನ್ನಾಗಿ ಬರುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬಹುದು. ಅಂಡ್ ಯೆಲ್ಲೋಯಿಶ್ ಆಗುತ್ತಲ್ಲ, ಯೆಲ್ಲೋ ಆಗುತ್ತೆ ಬೆಳೆ, ಸೊ ಆ ಯೆಲ್ಲೋಯಿಶ್ ಅನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬಹುದು. ಅಂಡ್ ಇದು ಯಾವ ತರ ಉಪಯೋಗಿಸಬೇಕಂತಂದ್ರೆ, 1 ಮಿಲಿ ಬಯೋನೆಟಿಕ್ ನಲ್ಲಿ 1 ಮಿಲಿ ಬಯೋನೆಟಿಕ್ 3 ಲೀಟರ್ ನಲ್ಲಿ ಹಾಕಿ ಯೂಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದು 1 ಲೀಟರ್ಗೆ 1 ml ಹಾಕಿದ್ರೆ ಇದು 3 ಲೀಟರ್ಗೆ 1 ml ಹಾಕಬೇಕಾಗುತ್ತೆ. ಓಕೆ, ಸೊ ಹಾಕಿ ಯೂಸ್ ಮಾಡಿದಾಗ ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ಅಂಡ್ ಅದು ಇದು ಮಿಕ್ಸ್ ಮಾಡಿ ಸ್ಟಿಮ್ರಿಚ್ ಮತ್ತು ಬಯೋ95 ಮಿಕ್ಸ್ ಕೂಡ ನೀವು ಮಾಡಬಹುದು. ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ಅಂಡ್ ವೆರಿ ಯುನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು ಇದೊಂದು ಟೆಕ್ನಿಕಲ್ ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ಹೆಸರಿದೆ ಶೇತ್, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಮಣ್ಣಿನ ಗುಣಲಕ್ಷಣವನ್ನ ಕಾಪಾಡಿಕೊಂಡು ಹೋಗುವಂತಹ ಒಂದು ವಿಶೇಷ ತಂತ್ರಜ್ಞಾನ, ಒಂದು ಟೆಕ್ನಿಕಲ್ ಪ್ರಾಡಕ್ಟ್ ಇದೆ. ಅದು ಎದ್ರ ಮೇಲೆ ಕೆಲಸ ಮಾಡುತ್ತೆ, ಇದು ನಮ್ಮ ಒಂದು ಮಣ್ಣಿನ ಸಂರಕ್ಷಣೆಗೋಸ್ಕರ ಈ ಪ್ರಾಡಕ್ಟ್ ಕೆಲಸ ಮಾಡುತ್ತೆ. ಮಣ್ಣಿನ ಸಂರಕ್ಷಣೆ ಅಂದ್ರೆ ಯಾವ ತರ, ಇವತ್ತು ನಮ್ಮ ಮಣ್ಣಿದೆ, ಯಾವ ತರ ಹಾಕಿದ್ರೆ ಮಣ್ಣು, ನಮ್ಮ ಕರೆಂಟ್ ಮಣ್ಣಿನ ಸ್ಥಿತಿಗತಿ ಯಾವ ತರ ಇದೆ, ಕೆಮಿಕಲ್ ಏನಾಗಿದೆ, ಮಣ್ಣಿನಲ್ಲಿ ಒಂದು ಸ್ಟ್ಯಾಂಡರ್ಡ್ ಏನ್ ಬೇಕಾಗಿದೆ, ಫಲವತ್ತತೆ ಏನ್ ಬೇಕಾಗಿದೆ, ಅದೇನಾಗೋಗಿದೆ, ಕಳ್ಕೊಂಡಿದೆ. ಸೊ ಕಳ್ಕೊಂಡಿದ ಮೇಲೆ ಏನಾಗುತ್ತೆ, ಮಣ್ಣಿನಲ್ಲಿ ಯಾವುದೇ ತರಹದ ಒಂದು ಸೂಕ್ಷ್ಮ ಜೀವಿಗಳಿರುತ್ತೆ, ಆ ಸೂಕ್ಷ್ಮ ಜೀವಿಗಳು ಏನಾಗೋಗಿದೆ, ನಶಿಸಿಕೊಂಡು ಹೋಗಿದೆ. ಎಷ್ಟೋ ಸೂಕ್ಷ್ಮ ಜೀವಿಗಳು ಸತ್ತೋಗಿದೆ, ಎಷ್ಟೋ ಸೂಕ್ಷ್ಮ ಜೀವಿಗಳು ಕೆಮಿಕಲ್ ಹೆದರ್ಕೊಂಡು ಏನಾಗಿದೆ, ಭೂಮಿಯ ಆಳದಲ್ಲಿ ಕೂತ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಎರೆಹುಳು ಇವಾಗ ನೋಡಕ್ ಸಿಗ್ತದೆ ಅಂದ್ರೆ ನಮ್ಗೆ, ಎಲ್ಲಿದೆ ಅಂತ ಎರೆಹುಳು, ಭೂಮಿಯ ಆಳದಲ್ಲೂ ಕೂತ್ಕೊಂಡಿದೆ. ಸೊ ಅದನ್ನ ಮೇಲ್ ತರಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಅದು ಒಂದೇ ಒಂದು ಆಪ್ಷನ್ ಇದೆ, ಕೆಮಿಕಲ್ ಹಾಕೋದ್ರಿಂದ ಇನ್ನೂ ಒಳಗಡೆ ಹೋಗುತ್ತೆ. ಇದು ಒಂದೇ ಒಂದು ಆಪ್ಷನ್ ಇದೆ. ಇಂತ ಒಂದು ಟೆಕ್ನಿಕಲ್ ಪ್ರಾಡಕ್ಟ್, ಈ ಒಂದು ಟೆಕ್ನಿಕಲ್ ಪ್ರಾಡಕ್ಟ್ ನಲ್ಲಿ 3 ವಿಶೇಷ ಗುಣಧರ್ಮ ಇದೆ. ಏನೇನು ಗುಣಧರ್ಮ ಇದೆ, ರಾಸಾಯನಿಕ ಗುಣಧರ್ಮ, ಭೌತಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ. ಈ 3 ಗುಣಧರ್ಮಗಳ ಒಂದು ಫಾರ್ಮುಲೇಷನ್ ಮುಖಾಂತರ ನಮ್ಮ ಹತ್ರ ಒಂದು ಶೇತ್ ಎನ್ನುವಂತ ಪ್ರಾಡಕ್ಟ್ ತಯಾರಾಗಿದೆ. ಸೊ ಇದನ್ನ ನಾವು ನೀರಲ್ಲಿ, ಅಂದ್ರೆ ನೀರಿನ ಮುಖಾಂತರ ನಾವು ಸ್ಟಿಮ್ರಿಚ್ ಬಯೋ95 ಜೊತೆಗೆ ಮಿಕ್ಸ್ ಮಾಡಿ ಹಾಕಿದಾಗ 1 ಲೀಟರ್ಗೆ 1
ಒಂದು 200 ml ಬ್ಯಾರಲ್ ಇರುತ್ತಲ್ಲ 200 ಲೀಟರ್. ಸೊ ಅದರಲ್ಲಿ 1 ಲೀಟರ್ ಅಂದ್ರೆ ಪ್ರತಿ ಎಕರೆಗೆ 1 ಲೀಟರ್ ಸ್ಟಿಮ್ ರಿಚ್ ಬೇಕಾಗುತ್ತೆ ಯೂಸ್ವಲಿ, ಸಾರಿ ಶೇತ್ ಬೇಕಾಗುತ್ತೆ. ಸೊ ಇದು ನಾವು ಅದ್ರ ಜೊತೆ ಮಿಕ್ಸ್ ಮಾಡಿ ಕೂಡ ಕೊಡಬಹುದು, ಇದು ಮೇಲಿಂದನೂ ಕೊಡಬಹುದು, ಇದು ಎರಡು ರೀತಿಯಲ್ಲಿ ಕೂಡ ಇದನ್ನು ಕೂಡ ನಾವು ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಭೂಮಿಯ ಮಣ್ಣಿನಲ್ಲಿ ಇರಬೇಕಾದಂತ ಗುಣಲಕ್ಷಣವನ್ನ ಅಥವಾ ಫಲವತ್ತತೆಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸ ಮಾಡುತ್ತೆ. ಅಂಡ್ ನಮ್ಮ ಒಂದು ಸೂಕ್ಷ್ಮ ಜೀವಿಗಳನ್ನ ಮೇಲೆತ್ತುವಂತ ಕೆಲಸ ಇದು ಮಾಡುತ್ತೆ. ಅಂಡ್ ಗೊಬ್ಬರ ಬೇಕಲ್ಲ ನಮ್ಗೆ, ಸೊ ಅದ್ರ ಮುಖಾಂತರ ಗೊಬ್ಬರ ಪ್ರಮಾಣ ಇರುತ್ತೆ, ಅದು ಕೂಡ ನಮಗೆ ಈ ಒಂದು ಟೆಕ್ನಿಕಲ್ ಪ್ರಾಡಕ್ಟ್ ನ ಮುಖಾಂತರ ಸಿಗುತ್ತೆ ಅಂತ ನಾವು ಹೇಳ್ಬೋದು. ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ದಟ್ ಈಸ್ ಇಂಟ್ಯಾಕ್ಟ್. ಇಂಟ್ಯಾಕ್ಟ್ ನ ಕೆಲಸ ಇದೆ ಅಂತಂದ್ರೆ ರಸ ಹೀರುವಂತ ಕೀಟಗಳು ಬರ್ತಾವಲ್ರಿ, ರೋಗ ಮಾಡುವಂತ ಅಥವಾ ಬೆಳೆಗಳಿಗೆ ನಾಶ ಮಾಡುವಂತ ಕೀಟಗಳಿರುತ್ತೆ. ಸೊ ಆ ಎಲ್ಲಾ ಕೀಟಗಳ ಮೇಲೆ ಕೆಲಸ ಮಾಡುವಂತ ಪ್ರಾಡಕ್ಟ್ ಇದೆ. ಸ್ಟಿಮ್ ರಿಚ್, ಬಯೋಐಡೆಂಟಿಫೈ ಅಂಡ್ ಶೇರ್, ಈ ಮೂರರ ಜೊತೆಗೇನೆ ನಮ್ಮ ಹತ್ರ ಇನ್ನೊಂದು ಕಾಂಬಿನೇಟರ್ ಪ್ರಾಡಕ್ಟ್ ಇದೆ, ದಟ್ ಈಸ್ ಇಂಟ್ಯಾಕ್ಟ್. ಈ ಇಂಟ್ಯಾಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಕ್ರಿಮಿ ಕೀಟಗಳನ್ನ ನಾಶ ಮಾಡುವಂತ ಕೆಲಸ ಮಾಡುತ್ತೆ. ಅಂದ್ರೆ ನಿಮ್ಮ ಹೂವು, ಕಾಯಿ, ಹಣ್ಣು ಆದ್ಮೇಲೆ ಅವುಗಳನ್ನ ಹಾನಿ ಮಾಡುವಂತ ಕ್ರಿಮಿಗಳಿರುತ್ತೆ, ಸೊ ಅವುಗಳನ್ನ ಕೊಲ್ಲುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ. ಇದು ಯಾವ ತರ ಕೊಲ್ಲುತ್ತೆ, ಅದು ಕೂಡ ಒಂದು ಟೆಕ್ನಾಲಜಿ ಇದೆ ಇದರಲ್ಲಿ. ಯಾವುದೇ ಜೀವಿಗಳಿಗೆ ಅಥವಾ ಯಾವ ಕ್ರಿಮಿಗಳಿಗೆ ಡೈರೆಕ್ಟ್ ಆಗಿ ಕೊಲ್ಲೋದಿಲ್ಲ, ಪ್ಯಾರಲೈಸ್ ಮಾಡುತ್ತೆ. ಈ ಪ್ರಾಡಕ್ಟ್ ಫಸ್ಟ್ ಪ್ಯಾರಲೈಸ್ ಮಾಡುತ್ತೆ, ಪ್ಯಾರಲೈಸ್ ಆದ್ಮೇಲೆ ಎಲೆಯಿಂದ ಕೆಳಗಡೆ ಬೀಳುತ್ತೆ, ಬಿದ್ದ ಮೇಲೆ ಅದು ಸತ್ತೋಗುತ್ತೆ, ಸತ್ತೋದ್ಮೇಲೆ ಅದು ಗೊಬ್ಬರ ಆಗಿ ರೂಪ ಆಗುತ್ತೆ. ಗೊಬ್ಬರ ರೂಪ ಆಗಿರುತ್ತೆ ಬೆಳೆಗೆ ನಮ್ಮ ಒಂದು. ಇವಾಗ ಇದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ಕೆಮಿಕಲ್ ಯೂಸ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಕೆಮಿಕಲ್ ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ, ಸ್ಪ್ರೇ ಮಾಡ್ತೀವಿ, ಹುಳು ಅಲ್ಲೇ ಸತ್ತೋಗುತ್ತೆ, ಸತ್ತೋಗ ಅಲ್ಲೇ ಒಣಗುತ್ತೆ, ಒಣಗಿದ್ಮೇಲೆ ಅದರ ವಿಷಾಂಶ ಏನಾಗುತ್ತೆ, ಆ ಒಂದು ಬೇರಿನ ಮುಖಾಂತರ, ಆ ಒಂದು ರೆಂಬೆ ಕೊಂಬೆಗಳ ಮುಖಾಂತರ ಏನಾಗುತ್ತೆ, ಆಹಾರದಲ್ಲಿ ಬರುತ್ತೆ, ಅದರಿಂದ ನಮ್ಮ ದೇಹಕ್ಕೆ ಹಾನಿ ಉಂಟಾಗುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಪ್ರಾಡಕ್ಟ್ ಅಂಡ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್. ಸೊ ಅದ್ರ ಸಲುವಾಗಿ ಸ್ಟಾಪ್ ಯೂಸಿಂಗ್ ಕೆಮಿಕಲ್ಸ್. ಈ ಉತ್ಪನ್ನವನ್ನ ಯೂಸ್ ಮಾಡೋದ್ರಿಂದ, ಇದು ನೀವಲ್ಲ, ನೀವು ಮಾರ್ಕೆಟ್ ಅಲ್ಲಿ ಹೇಳೋದಿದೆ ನಿಮ್ಮ ಟೀಮ್ಗೆ, ನೀವು ಮಾರ್ಕೆಟ್ ಅಲ್ಲಿ ಹೋಗಿ ಜನರಿಗೆ ಹೇಳ್ತಾರಲ್ಲ, ಎಲ್ಲ ಹೇಳೋದಿದೆ ಎಲ್ಲ ವಿಷಯಗಳು. ಸೊ ಅದ್ರ ಸಲುವಾಗಿ ಏನ್ ಮಾಡಿ, ಈ ಒಂದು ಉತ್ಪನ್ನವನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬೆಳೆ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ರಸ ಹೀರುವ ಕೀಟಗಳಿಂದ ಆಗುವಂತ ಅನಾಹುತವನ್ನ ಏನ್ ಮಾಡುತ್ತೆ, ತಪ್ಪಿಸುತ್ತೆ. ಜೊತೆಗೆ ಬೆಳೆಗಳನ್ನ ಸದೃಢವಾಗಿ ಕೀಟಗಳ ಒಂದು ಕಾಟದಿಂದ ಮುಕ್ತಿ ಕೊಡುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಇಂಟ್ಯಾಕ್ಟ್. ಓಕೆ, ಸೊ ಇಂಟ್ಯಾಕ್ಟ್ ಆಗಿ ಯೂಸ್ ಮಾಡ್ಬೇಕ್ರಿ, ಪ್ರತಿ ಲೀಟರ್ ನೀರಿನಲ್ಲಿ 2 ಮಿಲಿ ಇಂಟ್ಯಾಕ್ಟ್ ಅನ್ನ ಯೂಸ್ ಮಾಡೋದಿದೆ. ನಮ್ಮ ಹತ್ರ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಾವು ಒಂದು ಟೆಕ್ನಿಕಲ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ತಂದಿದ್ವಿ, ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್ ಹೆಸರಿದೆ ರ್ಯಾಪಪ್. ರ್ಯಾಪಪ್ ಏನಿದೆ ಅಂತಂದ್ರೆ ಒಂದು ಕವಚವಾಗಿ ನಿರ್ಮಾಣ ಮಾಡುವಂತ ಪ್ರಾಡಕ್ಟ್ ಇದೆ. ಲೇಯರ್ ಆಗಿ ರೂಪ ಮಾಡುತ್ತೆ. ಇದು ನಮ್ಮ ಬೆಳೆಗಳ ಮೇಲೆ ಒಂದು ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಬೆಳೆ ಮೇಲೆ ಈ ಪ್ರಾಡಕ್ಟ್ ಅನ್ನ ಸ್ಪ್ರೇ ಮಾಡಿದ್ರೆ ಅನ್ಕೊಳ್ಳಿ, ಸ್ಪ್ರೇ ಮಾಡಿದ ಮೇಲೆ ನಿಮ್ಮ ಬೆಳೆಗೆ ಒಂದು ಪ್ರೊಟೆಕ್ಟ್ ಮಾಡುತ್ತೆ, ಯಾವುದೇ ಹಾನಿ ಆಗಲಾರದಂತೆ ಒಂದು ಲೇಯರ್ ರೂಪದಲ್ಲಿ ಈ ಪ್ರಾಡಕ್ಟ್ ತಯಾರು ಮಾಡುತ್ತೆ. ಅಂಡ್ ಬ್ಯಾಕ್ಟೀರಿಯಾಗಳು, ನಿಮ್ಮ ಬೆಳೆಗಳಿಗೆ ಏನೇನು ಬ್ಯಾಕ್ಟೀರಿಯಾಸ್ ಬೇಕಾಗುತ್ತೆ, ಎಲ್ಲಾ ಬ್ಯಾಕ್ಟೀರಿಯಾಗಳು ಪ್ರೊವೈಡ್ ಮಾಡುವಂತ ಕೆಲಸ ಈ ರ್ಯಾಪಪ್ ನಲ್ಲಿ ಇದೆ ಅಂತ ನಾವು ಹೇಳಬಹುದು. ಅಂಡ್ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ದಟ್ ಇಸ್ ಅನಿಮಲ್ ಕೇರ್. ದಿಸ್ ಇಸ್ ಆಲ್ ಅಬೌಟ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ನಲ್ಲಿ ಮತ್ತೊಂದು ಶ್ರೇಣಿ ಬರುತ್ತೆ, ಅದು ಯಾವ್ದ್ರಿ, ಅನಿಮಲ್ ಕೇರ್. ಅಂದ್ರೆ ಎಲ್ಲರೂ ನಾವು ಜಾನುವಾರುಗಳು, ಸಾಕು ಪ್ರಾಣಿಗಳನ್ನ ಸಲುತ್ತೀವಿ ಮನೆಯಲ್ಲಿ, ಸೊ ಅವು ಕೂಡ ಅಗ್ರಿಕಲ್ಚರ್ ರೇಂಜ್ ಅಲ್ಲಿ ಬರುತ್ತೆ. ಸೊ ಅವುಗಳಿಗೋಸ್ಕರ ನಮ್ಮ ಹತ್ರ ಅನಿಮಲ್ ಕೇರ್ ರೇಂಜ್ ಅಲ್ಲಿ ಪ್ರಾಡಕ್ಟ್ ಇದೆ, CFC, ಕೆಟಲ್ ಫೀಡ್ ಕಾನ್ಸಂಟ್ರೇಟ್. ನಮ್ಮ ಕೆಟಲ್ಗಳು ಅಥವಾ ನಮ್ಮ ಒಂದು ಜಾನುವಾರುಗಳು, ನಮ್ಮ ಮೂಕು ಪ್ರಾಣಿಗಳಿಗೆ ಒಂದು ಅವುಗಳ ಆರೋಗ್ಯವನ್ನು ಸಂರಕ್ಷಣೆಗೋಸ್ಕರ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ರೇಂಜ್ ಇದೆ, ದಟ್ ಈಸ್ ಕೆಟಲ್ ಕೇರ್ ಅಂತ ನಾವು ಹೇಳಬಹುದು. ಸೊ ಇದನ್ನ ಯೂಸ್ ಮಾಡೋದ್ರಿಂದ 2 ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ದನ ಕರುಗಳಿದೆ ಅನ್ಕೊಳ್ಳಿ, ದನ ಕರುಗಳ ಒಂದು ಇಂಪಾರ್ಟೆನ್ಸ್ ಏನಿರುತ್ತೆ, ದನ ಕರುಗಳಿಗೆ ಯಾಕೆ ಸಲುತ್ತೀವಿ ನಾವು? ಫಾರ್ ಎಕ್ಸಾಂಪಲ್, ಆಕಳಿದೆ, ಎಮ್ಮೆ ಇದೆ, ಯಾಕೆ ಸಲುತ್ತೀವಿ ಮನೆಯಲ್ಲಿ? ಹೈನುಗಾರಿಕೆಗೋಸ್ಕರ. ಇವಾಗ ಹೈನುಗಾರಿಕೆ ಎದ್ರ ಮೇಲೆ ಡಿಪೆಂಡ್ ಇದೆ, ಅದು ಯಾವ ತರ ಹಾಲು ಕೊಡುತ್ತೆ, ಅಥವಾ ಜಾನುವಾರಿಗೆ ಹಾಲು ಯಾವ ತರ ಕೊಡುತ್ತೆ, ಅದ್ರಲ್ಲಿ ಎಷ್ಟು ಪ್ರಮಾಣ ಬರುತ್ತೆ, ಫ್ಯಾಟ್ ಏನು ಬರುತ್ತೆ, ಅದ್ರ ಮೇಲೆ ನನಗೆ ರೇಟ್ ಸಿಗುತ್ತೆ. ಸೊ ಇದೇನ್ ಮಾಡುತ್ತೆ, ಫ್ಯಾಟ್ ಹಾಗೂ ಹಾಲಿನಲ್ಲಿ ಒಂದು ಸಾಂದ್ರತೆ ಇರ್ತೀವಲ್ಲ, ಹಾಲಿನಲ್ಲಿ ಒಂದು ಪೌಷ್ಟಿಕಾಂಶ ಏನ್ ಬೇಕು, ಅದರಲ್ಲಿ ಕೆಲವೊಂದಷ್ಟು ಇದು ಮಾಡ್ತಾರಲ್ಲ, ನೀವು ಹಾಲಿನ ಡೈರಿಯಲ್ಲಿ ಹೋಗಿದ್ರೆ ಏನಂತಾರೆ, ಫ್ಯಾಟ್ ಬರ್ಬೇಕು ಅಂತಾರಲ್ಲ. ಸೊ ಅದನ್ನ ಮಾಡುವಂತ ಕೆಲಸ, ಆ ಎಲ್ಲಾ ಕೆಲಸಗಳು ಈ ಒಂದು ಉತ್ಪನ್ನದಿಂದ ಸಿಗುತ್ತೆ. ಅಂಡ್ ಫಾರ್ ಎಕ್ಸಾಂಪಲ್, ಹೆನ್ ಫಾರ್ಮ್ಸ್ ಇರುತ್ತೆ, ಅಂದ್ರೆ ಕೋಳಿ ಫಾರ್ಮ್ ಇರುತ್ತೆ. ಸೊ ಅವುಗಳ ಮೇಲೆ ಕೂಡ ಕೆಲಸ ಮಾಡುವಂತ ಒಂದು ಪ್ರಾಡಕ್ಟ್ ಇದೆ. ಅಂದ್ರೆ ನಮ್ಮ ದೇಹಕ್ಕೆ ಯಾವ ತರ ನಾವು ನ್ಯಾಚುರಲ್ ಯೂಸ್ ಮಾಡ್ತೀವಿ, ನ್ಯೂಟ್ರಿಷನಲ್ ಫುಡ್ ಸಪ್ಲಿಮೆಂಟ್ ಯೂಸ್ ಮಾಡ್ತೀವಿ, ಸೊ ಆ ತರ ಈ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಜಾನುವಾರುಗಳ ಒಂದು ನ್ಯೂಟ್ರಿಷನ್ ಅನ್ನ ಡೆವಲಪ್ ಮಾಡುವಂತ ಕೆಲಸ ಈ ಪ್ರಾಡಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಹೋಮ್